ಈಗ ನಾವು ಹೊನ್ನಾವರ ತಾಲೂಕಿನ ಕರಿಕಾನು ಪರಮೇಶ್ವರಿ ದೇವಸ್ಥಾನದ ಹಾದಿಯಲ್ಲಿದ್ದಾಜು. ಕರಿಕಾನು ಅಮ್ಮನವ್ರ ದೇವಸ್ಥಾನಕ್ಕೆ ಈಗ ನಾವು ಹೋಗ್ಬೋದು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ. ಸರಿಸುಮಾರು 600 ವರ್ಷಗಳ ಇತಿಹಾಸ ಇರುವಂತಹ ಕರಿಕಾನು ಅಮ್ಮನವರ ದೇವಸ್ಥಾನದಿಂದ ನೀವು ಈ ದೃಶ್ಯವನ್ನು ಕಾಣಬಹುದು. ಸುಂದರ ಹೊನ್ನಾವರವು, ಅದಕ್ಕೆ ತಾಕಿರುವಂತಹ ಅರಬ್ಬಿ ಸಮುದ್ರವನ್ನು ನಾವು ಇಲ್ಲಿ ಕಾಣಬಹುದು. ಅಲ್ಲಿಂದ ನಾವು ಹೊರಟಿದ್ದು ಹೊನ್ನಾವರದ ಪ್ರಸಿದ್ಧವಾದಂತಹ ಶರಾವತಿ ಕಾಂಡ್ಲ ಮ್ಯಾಂಗ್ರೋವ್ ಬೋರ್ಡ್ ವಾಕ್ಗೆ. ಮ್ಯಾಂಗ್ರೋವ್ ಸಸ್ಯಗಳ ಕುರಿತಾಗಿ ಒಂದಿಷ್ಟು ವಿಚಾರಗಳನ್ನು ಹೇಳ್ತೀನಿ ಕೇಳಿ. ಮ್ಯಾಂಗ್ರೋವ್ ಅತಿ ಹೆಚ್ಚು ಲವಣ ಅಂದರೆ ಸೋಡಿಯಂ ಕ್ಲೋರೈಡ್ ಇರುವಂತಹ ಜೋಗು ಪ್ರದೇಶಗಳಲ್ಲಿ ಮತ್ತು ಅತಿಯಾಗಿ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಬೆಳೆಯುವಂತಹ ಒಂದು ಸಸ್ಯವರ್ಗ. ಮ್ಯಾಂಗ್ರೋವ್ ಸಸ್ಯಗಳು ತಮ್ಮ ವಿಚಿತ್ರ ಪರಿಸರಕ್ಕೆ ಹೊಂದಿಕೊಳ್ಳುವ ಸಲುವಾಗಿ ತಮ್ಮ ಲಕ್ಷಣಗಳಲ್ಲೂ ಸ್ವಭಾವಗಳಲ್ಲೂ ಅನೇಕ ಮಾರ್ಪಾಟುಗಳನ್ನು ರೂಪಿಸಿಕೊಂಡಿವೆ. ಇವು ಬೆಳೆಯುವ ನೆಲದಲ್ಲಿ ವಿಪರೀತ ನೀರಿರುವುದರಿಂದ ಬೇರುಗಳ ಉಸಿರಾಟಕ್ಕೆ ಸಾಕಷ್ಟು ಆಕ್ಸಿಜನ್ ದೊರಕದು. ಈ ಕೊರತೆಯನ್ನು ನಿವಾರಿಸಿ ಸರಾಗವಾಗಿ ಉಸಿರಾಡಲು ಸಹಾಯಕವಾಗುವಂತೆ ಈ ಸಸ್ಯಗಳ ಕೆಲವು ಬೇರುಗಳು ಊರ್ಧ್ವಮುಖವಾಗಿ ಬೆಳೆದು ನೆಲದಿಂದ ಹೊರಚಾಚಿರುತ್ತವೆ. ಇಂತಹ ಬೇರುಗಳಿಗೆ ನ್ಯೂಮಾಟೋಪರ್ಸ್ ಎಂದು ಹೆಸರು. ಇಂತಹ ವಿಶಿಷ್ಟ ಸಸ್ಯವರ್ಗವನ್ನು ನೀವು ಇಲ್ಲಿ ವಾಕ್ ಮಾಡುತ್ತಾ ಸುತ್ತಲೂ ವೀಕ್ಷಿಸಬಹುದು. ನಂತರ ನಾವು ಹೋಗಿದ್ದು ಇಂಟರ್ನ್ಯಾಷನಲ್ ಏಜೆನ್ಸಿ ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟ್ ಎಡ್ಯುಕೇಷನ್ ಡೆನ್ಮಾರ್ಕ್ ಇವರು ಸರ್ಟಿಫಿಕೇಟ್ ಮಾಡಿದಂತಹ ಬ್ಲೂ ಫ್ಲಾಗ್ ಬೀಚ್, ಒನ್ ಆಫ್ ದ ಕ್ಲೀನೆಸ್ಟ್ ಬೀಚಸ್ ಇನ್ ಕರ್ನಾಟಕ ಎಕೋ ಬೀಚ್ಗೆ. ಲಭ್ಯವಿರುವಂತಹ ಮೂಲಭೂತ ಸೌಕರ್ಯಗಳು, ಶುಚಿತ್ವ, ಸುರಕ್ಷತೆ, ಇನ್ನಿತರ ಸೇವೆಗಳು ಈ ರೀತಿ 33 ಕಠಿಣ ಮಾನದಂಡಗಳ ಆಧಾರದ ಮೇಲೆ ಬೀಚ್ಗಳಿಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನನ್ನು ನೀಡಲಾಗುತ್ತದೆ. ಹೊನ್ನಾವರದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕ ಈ ಎಕೋ ಬೀಚ್ ಇರುವಂಥದ್ದು. ವಾರಾಂತ್ಯದಲ್ಲಷ್ಟೇ ಅಲ್ಲದೆ ವಾರದ ದಿನಗಳಲ್ಲೂ ಕೂಡ ಪ್ರವಾಸಿಗರಿಂದ ಕಿಕ್ಕಿರಿದು ತುಂಬಿರುತ್ತದೆ. ನಾವೊಂದು ತಂಗಿದ್ದು ಲ್ಯಾವೆಂಡರ್ ಇಲೈಟ್ನಲ್ಲಿ. ಇದು ಯಾವುದೇ ಪೇಡ್ ಪ್ರಮೋಷನ್ ಅಲ್ಲ, ಸ್ಟಿಲ್ ರುಚಿಗೆ ಮತ್ತು ಶುಚಿಗೆ ಲ್ಯಾವೆಂಡರ್ ಇಲೈಟ್ ಒಂದು ಅತ್ಯುತ್ತಮ ಆಯ್ಕೆ. ಅದರ ಮಾಹಿತಿಯನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೋಡಿ.